ಇವಾಗ ಒಂದು ಡ್ಯೂಟಿ ಮಾಡಿದ್ನ, ಅದು ಎ ಸಿ ಡ್ಯೂಟಿನಾ ನಾನ್ ಎ ಸಿ ಡ್ಯೂಟಿನಾ? ಒಂದು ನಿಮಿಷ ಸರ್ ಚೆಕ್ ಮಾಡ್ತೀನಿ. ರೈಡ್ ಕಂಪ್ಲೀಟ್ ಆಯಿತಾ? ಹೌದು. ಸರ್ ಇದು ಬಂದು ಎ ಸಿ ಕ್ಯಾಬ್ ಸರ್. ಎ ಸಿ ಕ್ಯಾಬ್ 20 ರೂಪಾಯಿ ಒಂದು ಕಿಲೋಮೀಟರ್ ಕೊಟ್ಬಿಟ್ರೆ ನಾವೇನು ಡೀಸೆಲ್ ಹಾಕ್ತಾ ಇದ್ದೇವೆ, ನೀರು ಹಾಕ್ತಾ ಇದ್ದೇವೆ ಮೇಡಮ್? ಹಾಂ, ಆಟೋಗೆ ನಾರ್ಮಲ್ ಆಟೋಗೆ 18 ರೂಪಾಯಿ ಕಿಲೋಮೀಟ್ರು. ನೀವು ಎ ಸಿ ಕೊಟ್ಬಿಟ್ಟು ಅವ್ನು ಯಾವನು ಬೋಳೆ ಮಗನ ರೇಟ್ ಕಾರ್ಡ್ ಮಾಡೋಂಗೆ ಚಪ್ಪಲಿದಾಗ ಇದು ಪ್ರೊಫೆಷನಲ್ ಕಾಲ್ ಸರ್, ಪ್ರೊಫೆಷನಲ್ ಆಗಿ ಮಾತಾಡಿ. ನಾವು ಬಂದು ಅಪ್ಡೇಟ್ ಮಾಡ್ತೀವಿ ಸರ್ ಟೀಮ್ಗೆ ಬಂದು. ಅಲ್ಲಲ್ಲ, ಎಷ್ಟೊತ್ತಿ ಹೇಳ್ಬೇಕು ಮೇಡಮ್? ಏನು ಪುಕ್ಸೆಟಾಗಿ ನೀರಾಗಿ ಓಡಿಸ್ತಾ ಇದೀವಿ ನಾವು? ಒಂದ್ಸಲ ಆಫೀಸ್ ವಿಸಿಟ್ ಮಾಡಿ ಇನ್ಫಾರ್ಮ್ ಮಾಡಿ ಸರ್, ನಮ್ಮ ಕಡೆಯಿಂದ ಫೀಡ್ಬ್ಯಾಕ್ ಆಗಿ ಶೇರ್ ಮಾಡ್ತೀವಿ ಸರ್. ಆಫೀಸ್ಗೆ ಬಂದು ಎಲ್ಲ ಹೇಳಿದ್ದೀವಿ, ಹೇಳಿ ಆಗೈತೆ. ಇನ್ನು ಬಂದ್ರೆ ಒದೇ ಬೀಳುತ್ತೆ ಅಂತ ಹಿಂಗೆ ರೆಕಾರ್ಡ್ ಕಳಿಸಿ ಅವನಿಗೆ. ಯಾವ ರೇಟ್ ಕಾರ್ಡ್ ಮಾಡ್ತಾನೆ ಬೋಳಿ ಮಗನಿಗೆ ಹಿಂಗೆ ಕಳಿಸಿ. ಸರ್ ಇದು ಪ್ರೊಫೆಷನಲ್ ಕಾಲ್, ಪ್ರೊಫೆಷನಲ್ ಆಗಿ ಮಾತಾಡಿ ಸರ್. ಮೇಡಮ್ ಪ್ರೊಫೆಷನಲ್, ನೀವು ಪ್ರೊಫೆಷನಲ್ ಆಗಿ ಗೌರ್ಮೆಂಟ್ ರೂಲ್ಸ್ ಫಾಲೋ ಮಾಡಿ ಮೇಡಮ್. ನೀವು ಕರೆಕ್ಟಾಗಿ ಪ್ರೊಫೆಷನಲ್ ಇಲ್ಲ ಅಂದ್ರೆ ಆಫೀಸ್ ವಿಸಿಟ್ ಮಾಡಿ ಸರ್. ನಾವು ಬಂದು ನಿಮಗೆ ಅನ್ಪ್ರೊಫೆಷನಲ್ ಆಗಿ ಮಾತಾಡ್ತಾ ಇಲ್ಲ ಸರ್. ಫೇರ್ ಇಶ್ಯೂ ಅಂದ್ರೆ ಫೇರ್ ಇಶ್ಯೂ ಹೇಳಿ, ನಾವು ಬಂದು ಇಲ್ಲಿ ಅಪ್ಡೇಟ್ ಮಾಡ್ತೀವಿ. ಇಲ್ಲಾಂದ್ರೆ ಆಫೀಸ್ ವಿಸಿಟ್ ಮಾಡಿ ಮಾತಾಡಿ. ಅಲ್ಲ, ಎಷ್ಟೊತ್ತಿಗೆ ಹೇಳ್ಬೇಕು ಮೇಡಮ್? ಹೇಳಿ ನಮಗೂ ಸಾಕಾಗಿ ಬಟ್ಟೆ ಉರಿಯೋದು. ನಾವೇನು ನೀರು ಹಾಕ್ತಾ ಇಲ್ವಲ್ಲ? ಎಷ್ಟೊತ್ತಿಗೆ ಹೇಳ್ಬೇಕು ಹೇಳಿ? ರೇಟ್ ಕಾರ್ಡ್ ಕರೆಕ್ಟಾಗಿ ಮಾಡಕ್ಕೆ ಏನಾಗುತ್ತೆ? ಏನು ರೋಗ ಬರುತ್ತಾ? ಚೇಂಜಸ್ ಇದ್ರೆ ನಾವು ಬಂದು ಅಪ್ಡೇಟ್ ಮಾಡ್ತೀವಿ ಸರ್ ಟೀಮ್ಗೆ. ಅಲ್ಲ, ನಿಮ್ಗೆ ಅಪ್ಡೇಟ್ ಆಗುತ್ತೆ ಆಯ್ತಾ? ಅಲ್ಲ, ಯಾವಾಗ ಆಗುತ್ತೆ ಮೇಡಮ್? ಇದು ಈ ಕತೆ 24 ಗಂಟೆ ಅಂತೀರಾ? 24 ಗಂಟೆ ಅಲ್ಲ, 50 ದಿನ ಆದರೂ ಅದು ಯಾವುದೋ ₹1 ಬರಲ್ಲ. ಹಾಳಾಗೋ ಡ್ರೈವರ್ಗಳು. ನಿಮ್ಗೇನಾಗ್ಬೇಕು? ನೀವು ಮಾತಾಡ್ತೀರಾ, ನೀವೇನೋ ಒಂದು ಕತೆ ಹೇಳ್ತೀರಾ, ಲಾಸ್ ಆಗ್ತಾ ಇರೋದು ನಾವು. ಹೇಳಿ ಸರ್. ಅಲ್ಲ, ಏನು ಹೇಳೋಣ ಮೇಡಮ್? ಆಟೋಗೆ 18 ರೂಪಾಯಿ ಐತೆ, ನೀವು 20 ರೂಪಾಯಿ ಎ ಸಿ ಡ್ಯೂಟಿ ಮಾಡಿ ಅಂದರೆ ಯಾವ ಥರ? ಯಾವ ರೇಟ್ ಕಾರ್ಡ್ ಅದು ನಿಮ್ಮದು? ಅದೇ ಸರ್ ಒಂದ್ಸಲ ಆಫೀಸ್ ವಿಸಿಟ್ ಮಾಡಿ. ಓಕೆ ಮೇಡಮ್, ಅದೇ ಹೇಳಿದ್ನಲ್ಲ, ನಿಮ್ಮ ಆಫೀಸ್ಗೆ ಬಂದು ಮನವಿ ಕೊಟ್ಟಿರೋದು ಆಗೈತೆ. ಇನ್ನೇನು ಮಾಡ್ಬೇಕು ಹೇಳಿ? ವೆಯ್ಟ್ ಮಾಡಿ ಸರ್, ಇನ್ ಕೇಸ್ ಚೇಂಜಸ್ ಇದ್ರೆ ನಾವು ಅಪ್ಡೇಟ್ ಮಾಡ್ತೀವಿ. ಅಲ್ಲ ಮೇಡಮ್, ನೀವು ಚೇಂಜಸ್ ಮಾಡಿದ್ರೆ ಮಾಡಿ, ಇಲ್ಲಾಂದ್ರೆ ನಿಮ್ಗೆ ನಡ್ಸೋಕ್ಕಾಗಲ್ಲ ಅಂದ್ರೆ ಮುಚ್ಕೊಂಡು ಹೋಗ್ರಿ. ಡ್ರೈವರ್ಗಳನ್ನ ಕಾಲ್ ಮಾಡ್ತೀರಾ? ಸೊ ಇದು ಪ್ರೊಫೆಷನಲ್ ಕಾಲ್, ಪ್ರೊಫೆಷನಲ್ ಆಗಿ ಮಾತಾಡಿ ಅಂತ ಅವತ್ತಿಂದ ನಾನು ಹೇಳ್ತಾ ಇದ್ದೀನಿ. ಓಕೆನಾ ಮೇಡಮ್? ಪ್ರೊಫೆಷನಲ್ ಇದನ್ನೇ ಹೇಳ್ತಾ ಇರೋದು, ಆಫೀಸ್ ವಿಸಿಟ್ ಮಾಡಿ ಇನ್ಫಾರ್ಮ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ನಿಮ್ಮ ಆಫೀಸ್ ನಮ್ಮ ಕಡೆಯಿಂದ ಹೈಲೈಟ್ ಮಾಡ್ತೀವಿ. ಅಲ್ಲ ಮೇಡಮ್, ನಿಮ್ಮ ಆಫೀಸ್ ಬಂದು ನಾವ್ ಏನ್ ಮಾಡ್ಬೇಕು? ಎಷ್ಟೊತ್ತಿ ಹೇಳ್ಬೇಕು? ಫೋನಲ್ಲಿ ಹೇಳಿದ್ರು ಒಂದೇ ಮಾಡ್ಕೊಳ್ಳಿ ಸರ್. ಚೇಂಜಸ್ ಇದ್ರೆ ನಾವು ಇನ್ಫಾರ್ಮ್ ಮಾಡ್ತೀವಿ ಅಷ್ಟೇ ಸರ್. ಕರೆಂಟ್ಲಿ ಚೇಂಜಸ್ ಆಗಿಲ್ಲ, ಆಗುವಾಗ ನಾವು ಇನ್ಫಾರ್ಮ್ ಮಾಡ್ತೀವಿ. ಅಲ್ಲ, ನಿಮ್ಗೆ ಇಷ್ಟ ಬಂದಂಗೆ ರೇಟ್ ಮಾಡಕ್ಕೆ ಯಾರು ಹೇಳಿದ್ದಾರೆ? ಯಾವ ರೂಲ್ಸ್? ಇಷ್ಟ ಬಂದ ಏನಿಲ್ಲ ಸರ್, ಆಸ್ ಪರ್ ಪ್ರೊಸೆಸ್ ಅಲ್ಲೇ ನಾವು ಶೇರ್ ಮಾಡ್ತೀವಿ. ನಿಮ್ಗೆ ಇಷ್ಟ ಬಂದಂಗೆ ರೇಟ್ ಇವಾಗ ನಾವು ಕ್ಯಾಬ್ ನೀವು ಬಂದಿರೋದು ನೆನ್ನೆ ಮೊನ್ನೆ. ನಾವು ಡೆಸ್ಟ್ ಡೈಲಿಂದ ಡ್ಯೂಟಿ ಮಾಡಿರೋದು, ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ಬೇಡಿ. ಕರೆಂಟ್ಲಿ ಇರೋ ಫೇರ್ ಅದನ್ನೇ ಸರ್. ವೆಯ್ಟ್ ಮಾಡಿ, ಚೇಂಜಸ್ ಇದ್ರೆ ಅಪ್ಡೇಟ್ ಮಾಡ್ತೀವಿ. ಓಕೆನಾ? ಬೇರೆ ಏನಾದ್ರು ಮಾಹಿತಿ ಬೇಕಿದೆ? ಬೇರೆ ಏನು ಮಾಹಿತಿ? ಕರೆಕ್ಟಾಗಿ ಅಪ್ಡೇಟ್ ಮಾಡಕ್ಕೆ ಹೇಳಿ. ರೇಟ್ ಕಾರ್ಡ್ ಕರೆಕ್ಟಾಗಿ ಇದು ಮಾಡಿ. ಗೌರ್ಮೆಂಟ್ ರೂಲ್ಸ್. ನಿಮ್ ಲೈಸೆನ್ಸ್ ಆಯ್ತಾ? ಒಟ್ಟಲ್ಲೇ ಲೈಸೆನ್ಸ್ ಇಲ್ದಿರೋನೇ ಅಗ್ರಿಗೇಟರ್ ಬಂದ್ಬಿಟ್ಟು ಆಫೀಸ್ ಅಲ್ಲಿ ಮಾತಾಡ್ಕೊಳ್ಳಿ ಸರ್. ಈ ತರ ಎಲ್ಲ ನಿಮ್ಗೆ ಗೊತ್ತಾಗ್ಬೇಕಿದ್ರೆ ಆಫೀಸ್ ಬಂದು ಎಲ್ಲ ಮಾತಾಡಿ ಉಗಿದು ಉಪ್ಪಾಕಿ ಬಂದಿರೋದು. ಓಕೆ ಸರ್. ಅವಾಗ ನಿಮ್ಗೆ ಇನ್ಫಾರ್ಮ್ ಮಾಡ್ದಲ್ವಾ ಸರ್, ಆಲ್ರೆಡಿ ಅಪ್ಡೇಟ್ ಮಾಡ್ತೀವಿ ಅಂತ. ಅಪ್ಡೇಟ್ ಆಗುವಾಗ ನಮ್ಮ ಕಡೆಯಿಂದ ಇನ್ಫಾರ್ಮೇಶನ್ ಬರ್ತೀವಿ ಆಯ್ತಾ? ನೀವು ಆ ತರ ಇದು ಅಪ್ಡೇಟ್ ಆಗೋ ತನಕ ನೀವು ಕ್ಲೋಸ್ ಮಾಡ್ಬಿಡ್ರಿ. ಅದೆಲ್ಲ ನಮ್ಮ ಕಡೆಯಿಂದ ಆಗಿರೋ ಇದು ಮಾಡ್ತೀವಿ ಸರ್. ಇವಾಗ ನಿಮ್ಗೆ ಏನಾದರೂ ಇದ್ರೆ ಆಫೀಸ್ ವಿಸಿಟ್ ಮಾಡಿ. ಮೇಡಮ್, ನಾನು ಅದೇ ಇವಾಗ ನೀವು ಆಫೀಸ್ಗೆ ನಾನು ವಿಸಿಟ್ ಮಾಡಿ ನಾನು ಮಾತಾಡಂಗಿದ್ರೆ ನೀವು ಕಾಲ ಏನಕ್ಕೆ ತಗೊಳ್ತೀರಿ? ನಿಮ್ಮ ಎಕ್ಸಿಕ್ಯೂಟಿವ್ ಯಾವನಿದ್ದ ನಾವು ಇದೆಲ್ಲ ನಿಮಗೆ ಮಾತಾಡ್ಬೇಕಾದ್ರೆ ಆಫೀಸ್ ವಿಸಿಟ್ ಮಾತಾಡಿಕೊಳ್ಳಿ ಸರ್. ನನಗೆ ಬಂದು ಚೇಂಜ್ ಮಾಡಲ್ಲ ಆಪ್ಷನ್ ಇಲ್ಲ ಸರ್. ನೀವು ಕಾಲ್ ಮಾಡ್ಬಿಟ್ಟು ಪ್ರೊಫೆಷನಲ್ ಆಗಿ ಮಾತಾಡ್ತಾ ಇಲ್ಲ ಅಂದ್ರೆ ಇಲ್ಲ ಸರ್, ಡೈರೆಕ್ಟ್ ಆಫೀಸೇ ವಿಸಿಟ್ ಮಾತಾಡಿರೋದು ಆಗೈತೆ ಅಂತ ಅದೇ ಹೇಳ್ತಾ ಇರೋದು. ನಾನು ಫಸ್ಟ್ ಇಂದ ಅದೇ ಅಂದ್ರೆ ವೆಯ್ಟ್ ಮಾಡಿ ಸರ್. ನೀವು ಮಾತಾಡಿದ್ರೆ ವೆಯ್ಟ್ ಮಾಡ್ಕೊಳ್ಳಿ. ಚೇಂಜಸ್ ಇದ್ರೆ ನಮ್ಮ ಕಡೆಯಿಂದ ಅಪ್ಡೇಟ್ ಮಾಡ್ತೀವಿ ಅಷ್ಟೇ. ನಿಮಗೆ ಹೇಳಕ್ಕೆ ನೀವು ಒಂದೇ ರಾಗ ಒಂದೇ ತಾಳ ಹೇಳಿದ್ರೆ ಆಗಲ್ಲ. ಡ್ರೈವರ್ಗಳು ಲಾಸ್ ಇರೋದೇ ರೆಸಲ್ಯೂಷನ್ ಕೊಡಕ್ ಆಗೋದು ಸೊ. ಇಲ್ಲದೆ ರೆಸಲ್ಯೂಷನ್ ಆಯ್ತು ನಾವು ಇವಾಗ ಮಾಡ್ತೀವಿ, ಇವಾಗ ಚೇಂಜಸ್ ಮಾಡ್ತೀವಿ ಅಂತ. ನಿಮ್ಮ ಹೈಯರ್ ಅಥಾರಿಟಿ ಇರುತ್ತಲ್ಲ, ಅವ್ರಿಗೇನು ಹೆಂಡತಿ ಮಕ್ಳು ಇರಲ್ವಾ? ಹೆಂಡತಿ ಮಕ್ಳು ಇರುತ್ತಾ ಇರಲ್ವಾ? ಕಷ್ಟ ಗೊತ್ತಿರಬೇಕು. ಅಲ್ಲ ಮೇಡಮ್, ಕಷ್ಟ ಗೊತ್ತಿರಬೇಕು. ಹೆಂಡತಿ ಮಕ್ಳಿರೋನ್ಗಾದ್ರೆ ಕಷ್ಟ ಗೊತ್ತಿರುತ್ತೆ. ನಾವ್ ಏನ್ ರೇಟ್ ಕಾರ್ಡ್ ಮಾಡ್ತಾರೆ ನಾವು ಒಬ್ರು ಉದ್ದಾರ ಆದ್ರೆ ಅಲ್ಲ, ಎಲ್ಲರೂ ಉದ್ದಾರ ಆಗ್ಬೇಕಲ್ವಾ? ನೀವು ಒಂದು ಡ್ಯೂಟಿ ಮಾಡಿ ₹100 ಡ್ಯೂಟಿ ಮಾಡಿದ್ರು ₹20 ಚೆಕ್ ಅಂತ ಕಟ್ ಆಗ್ಬಿಡುತ್ತೆ ನಮ್ಮ ಅಕೌಂಟಿಂದ. ₹100 ಡ್ಯೂಟಿ ಮಾಡಿದ್ರು ಕೂಡ. ಇವಾಗ ಇಲ್ಲಿ ರೈಡ್ ಮಾಡಿದ್ರು ಅದನ್ನೇ ಫೇರ್ ಅಲ್ಲಿ ಅದೇ ಮೇಡಮ್ ಹೇಳ್ತಾ ಇರೋದು. ಇವಾಗ 15 ಕಿಲೋಮೀಟರ್. ಇವಾಗ ಇಲ್ಲಿ ಯಾವ ಡ್ಯೂಟಿನೂ ಬರಲ್ಲ. ಇನ್ನು ಹೋಗ್ಬೇಕಂತ 20 ಕಿಲೋಮೀಟರ್ ಹೋಗ್ಬೇಕು. ಅಲ್ಲ ಮೇಡಮ್, ಇವಾಗ ನೀವು ಯಾವುದೋ ಒಂದು ಕಾರ್ಡ್ ಕೊಟ್ಟಿದ್ದೀರಾ, ಇಲ್ಲಿಂದ ಯಾವ ಡ್ಯೂಟಿ ಕೊಡ್ತೀರಾ ನೀವು? ಯಾವ ಡ್ಯೂಟಿನೂ ಬರಲ್ಲ. 20 ಕಿಲೋಮೀಟರ್ ಕೊಡೋದಲ್ಲ ಸರ್. ಒಂದು ನಿಮಿಷ ಕೇಳಿ. ನಿಮ್ಗೆ ಓಪನ್ ಡೇಟಾ, ನಿಮ್ಗೆ ರೈಟ್ಸ್ ಬರುತ್ತೆ, ಬಂದ್ಬಿಟ್ಟು ನಿಮ್ಗೆ ತಗೊಳ್ಬಹುದು. ಡ್ಯೂಟಿಗಳೇ ಬರಲ್ವಲ್ಲ, ಹೇಳೋದು ಡ್ಯೂಟಿಗಳೇ ಬರಲ್ಲ. ಯಾವ್ದು ಅಪ್ಪಿ ತಪ್ಪಿ ಡ್ಯೂಟಿಗಳು ಬರೋದು ನಿಮ್ದು? ಡ್ಯೂಟಿ ನೋಡಲ್ವಾ?
ಕರೆಕ್ಟಾಗಿ ಅಪ್ಡೇಟ್ಗಳು ಮಾಡಂಗಿದ್ರೆ ಮಾಡಿ. ನಿಮ್ಗೆ ನಡ್ಸಕ್ಕಾಗಲ್ವಾ? ನೀವು ಕ್ಲೋಸ್ ಮಾಡಿಬಿಡಿ, ನಾವಾದ್ರೂ ಉದ್ಧಾರ ಆಗ್ತೀವಿ. ಈ ಊಬರ್ಗೆ ಮೊನ್ನೆ ಆಗೈತೆ, ನಿಮ್ಮ ಆಫೀಸ್ ಹತ್ರ ಒಂದು ಬಾಕಿ ಐತೆ. ಗಲಾಟೆಗಳಾಗೋದು ನಿಮ್ಮ ಆಫೀಸ್ ಒಂದೇ ಬಾಕಿ ಇರೋದು. ರಾಪಿಡ್ದು ಎಲ್ಲ ಆಗೈತೆ, ನಿಮ್ದು ಒಂದೇ ಬಾಕಿ ಇರೋದು. ಆಯಿತು ಸರ್. ಹಾಂ ಸರಿ ಮೇಡಮ್. ಕಾಲ್ ಐವರಿಗೆ ಟ್ರಾನ್ಸ್ಫರ್ ಮಾಡ್ತಾ ನಮ್ಮ ಹತ್ರ ಕರೆ ಮಾಡಿ ಧನ್ಯವಾದ. ಆಸ್ ಅನ್ ಏಬಲ್ ಟ್ರಾನ್ಸ್ಫರ್ ದಿ ಕಾಲ್ ಡಿಸ್ಕನೆಕ್ಟೆಡ್ ಸರ್. ಏನಾದರೂ ಮಾಡ್ಕೊಂಡು ಕಾಲ್ ಡಿಸ್ಕನೆಕ್ಟ್ ಆದ್ರೆ